ಪ್ರಹ್ಲಾದ್ ಜೋಶಿ ಅವರು ಇರ್ಬೋದು, ಇನ್ನು ಯಾರ್ಯಾರು ವಿರೋಧ ಪಕ್ಷದವರು, ಈವನ್ ನನಗೆ ಗೊತ್ತಿರೋ ಪ್ರಕಾರ ಯಡಿಯೂರಪ್ಪರಾಗಲಿ ದೇವೇಗೌಡರಾಗಲಿ ಹೇಳಲಿಲ್ಲ, ಪಾರ್ಟಿಸಿಪೇಟ್ ಮಾಡಬೇಡ್ರಿ ಅಂತ ಎಲ್ಲೂ ಹೇಳಿಲ್ಲ ಅವರು. ಯಾಕೆಂದ್ರೆ ಅವ್ರಿಗೆ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತಾನೆ. ಅದೇ ನಿಮಗೆ ಪ್ರತಾಪ್ ಸಿಂಹ ಬೇರೆಯವರಿಗೆ ಹೋಲಿಸೋದು, ಮಾನ್ಯ ಮುಖ್ಯಮಂತ್ರಿಗಳಿಗೆ, ತೇಜಸ್ವಿ ಸೂರ್ಯ ಬೇರೆ ವಿಚಾರಗಳಿಗೆ ಹೋಗಬೇಡಿ, ಇದನ್ನ ಕದ್ದು ಬಿಡ್ತಾರೆ, ವಿಚಾರಗಳನ್ನು ಕದ್ದು ಬಿಡ್ತಾರೆ ಅನ್ನೋದು. ಮತ್ತು ಅದೇ ರೀತಿ ಅಶ್ವಥ್ ನಾರಾಯಣ ಅವರು ಉಪಮುಖ್ಯಮಂತ್ರಿಗಳಾಗಿದ್ದು ಅಂತ ಹೇಳಿ ಭಾವಿಸ್ತೀನಿ. ಮುಂಚೆ ಅಶೋಕ್ ಅವರು ವಿರೋಧ ಪಕ್ಷದವರಿಗೆ ಒಂದು ಸ್ಥಾನವನ್ನು ಕೊಟ್ಟು ಅವೆಲ್ಲ ಶ್ಯಾಡೋ ಗವರ್ಮೆಂಟ್ ಥರ ಅವರೆಲ್ಲ ನಮಗೆ ಕೇಳಬೇಕು. ಆದರೆ ನಾನು ಕೂಡ ನನ್ನನ್ನು ಸೇರಿ ಮೋಸ್ಟ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ನಾವು ಶಾಸಕರು ಸಂವಿಧಾನವನ್ನು ಪ್ರಮಾಣ ಮಾಡಿ ನಾವು ಹೇಳಿರ್ತೀವಿ, ಸಂವಿಧಾನದಲ್ಲಿ ಇದೆ ಅವಕಾಶ ಸಮೀಕ್ಷೆ ಮಾಡಿ ಅಂತ ಹೇಳಿ. ಅದ್ರ ಮೇಲೆ ಸಂವಿಧಾನದ ಮೇಲೆ ನಾವು ಶಪಥ ಮಾಡಿ ಆ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಅಧಿಕಾರವನ್ನು ರಾಜ್ಯ ಸರ್ಕಾರದವರು ರೈಟ್ಸ್ನ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಇವ್ರು ಹಾಗಾದ್ರೆ ಯಾವ ಮುಖದ ಮೇಲೆ ಒಂದು ಅಧಿಕಾರವನ್ನು ಇಟ್ಕೊಂಡು ಅದನ್ನು ಮಾಡಬೇಡ್ರಿ ಅಂತ ಹೇಳಿ ಹಿಂಗೆ ಹೇಳ್ತಾರೆ. ಅದನ್ನ ಸುದರ್ಶನ್ ಸರ್ ಅವರು ಹೇಳ್ತಾರೆ, ನೀವು ಯಾರಿಗೂ ಕಂಪಲ್ಸರಿ ಅಲ್ಲ, ಅಟ್ಲೀಸ್ಟ್ ಈಗ ನೀವು ವೋಟಿಂಗ್ ಹೋಗ್ತೀರಾ, ನೋಟ ಅಂತ ಇರುತ್ತೆ, ನೋಟ ತಗೊಳ್ಳಿ, ಏನು ತೊಂದರೆ ಏನಿಲ್ಲ, ನೀವು ವೋಟ್ ಹಾಕಬೇಕು ಅಂತ ಹೇಳಲ್ಲ, ಅದು ರೈಟ್ಸ್ ಇದೆ ನಮ್ಮ ಕಾನ್ಸ್ಟಿಟ್ಯೂಷನ್. ಯು ಕ್ಯಾನ್ ರಿಜೆಕ್ಟ್, ಅದನ್ನ ಹೇಳಬೇಕು. ಆದರೆ ಕಾನ್ಸ್ಟಿಟ್ಯೂಷನ್ ಓದ್ ತಗೊಂಡವ್ರು ನಾವೇ ಜನರಿಗೆ. ಆಮೇಲೆ ಇದನ್ನ ಯಾಕೆ ಮಾಡ್ತಾ ಇರೋದು? ಮಾನವೀಯತೆಯ ಮೌಲ್ಯವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದ್ಭುತವಾಗಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ ಏನಾದ್ರು ಕೊಟ್ಟಿಲ್ಲ ಅಂದಿದ್ರೆ ನಾವು ನೀವು ಈ ತರ ಕುತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ, ತಿಳ್ಕೊಳ್ಳಿ. ಇನ್ನು ಎಷ್ಟೋ ಜನರನ್ನ ಮೇಲೆ ತರಬೇಕಾಗಿದೆ. ಆ ಸಮಾನತೆಯನ್ನು ತರ್ತಕ್ಕಂಥದ್ದನ್ನ ಇವತ್ತು ಮಾನ್ಯ ಸಿದ್ದರಾಮಯ್ಯವರು ಮುಂದೆ ತಗೊಂಡು ಬಂದಿದ್ದಾರೆ. ದಿಸ್ ಇಸ್ ನಾಟ್ ಅಗೇನ್ಸ್ಟ್ ಎನಿ ಕಾಸ್ಟ್, ಜಾತಿ, ಧರ್ಮ. ಕೆಲವು ವಿಚಾರಗಳು ಬಂದು ನಾನು ಸಾಂಸ್ಕೃತಿಕ ಇದು ಮೊನ್ನೆ ನಾಯಕ ಅಂತ ಹೇಳಿ ನಿನ್ನೆ ಧನ್ಯವಾದಗಳನ್ನು ಎಲ್ಲ ಸ್ವಾಮೀಜಿಗಳು ಮಾನ್ಯ ಮುಖ್ಯಮಂತ್ರಿ ಕೊಟ್ಟರು. ಒನ್ ಆಫ್ ದ ಡಿಸ್ಟ್ರಿಕ್ಟ್ ಕಾನ್ಫರೆನ್ಸಲ್ಲಿ ನಾನೇ ಏನು ಪಾರ್ಟಿಸಿಪೇಟ್ ಮಾಡಿದ್ದೆ. ಅಲ್ಲಿ ಅವರೇ ರಿಕ್ವೆಸ್ಟ್ ಮಾಡಿದ್ರು, ಬಿಲ್ಲವ ಕ್ರಿಶ್ಚಿಯನ್ನು, ಮಾದಿಗರ ಕ್ರಿಶ್ಚಿಯನ್ನು, ಇದನ್ನೆಲ್ಲ ಬೇಡ, ಇದನ್ನೆಲ್ಲ ಡೈವರ್ಟ್ ಮಾಡಿ ತೆಗಿಯಕ್ಕಾಗತ್ತಾ ಅಂತ. ಯಾರು ಕೇಳಿದವರಲ್ಲ, ಅದನ್ನ ಜನರೇ ಬರ್ಸಿರೋದದು, ಅದನ್ನ ಅವಾಯ್ಡ್ ಮಾಡಿ ಅಂತ ಹೇಳಿದಾಗ ಕ್ಯಾಬಿನೆಟ್ ಅಲ್ಲಿ ಮಾತಾಡಿ ಆ ವಿಚಾರಗಳನ್ನು ಬಿಟ್ಟು ಅವ್ರು ಯಾರು ಆಯೋಗದವರು ನೀವು ಇದನ್ನು ತಗೊಳ್ಳಿ ಅಂತ ಹೇಳಿ ತಗೊಂಡು ಮಾಡಿದ್ರು. ಯಾಕೆಂದ್ರೆ ರೈಟ್ಸ್, ಈಗ ನನ್ನ ರೈಟ್ಸ್ ಇರ್ತದೆ, ನಾನು ಯಾವ ಸಮಾಜಕ್ಕೆ ಸೇರಿದ್ದೀನಿ ಅಂತ ಹೇಳ್ಕೊಳ್ಳೋದು ರೈಟ್ಸ್ ನನಗಿರ್ತದೆ. ಅದು ನಮ್ಮ ತಂದೆ ತಾಯಿಯವ್ರ ಮೂಲಕ ಬಂದಿರುತ್ತೋ, ಸಮಾಜದಲ್ಲಿ ಬಂದಿರುತ್ತೋ, ಯಾವ ರೀತಿ ಬಂದಿರುತ್ತೋ, ತುಳಿತ ವರ್ಗಕ್ಕೆ ಸೇರಿ ಬಂದಿರ್ತದ, ಅದಕ್ಕೆ ಬೇರೆ ಕಡೆ ಹೋಗಿರ್ತಾರೋ, ಇದಕ್ಕೊಂದು ಹಿಸ್ಟ್ರಿ ಇರ್ತದೆ, ಅದನ್ನ ನಾನು ಚರ್ಚೆ ಮಾಡಕ್ ಹೋಗೋದಿಲ್ಲ. ಅದಕ್ಕೆ ಯಾವಾಗಲೂ ಅಷ್ಟೇ ಕಾನ್ಸ್ಟಿಟ್ಯೂಷನ್ಲಿ ನಾವೆಲ್ಲರೂ ಶಪಥ ಮಾಡಿ ಅದ್ರ ಮೇಲೆ ಓದ್ ತಗೊಂಡು ನಾವು ಜನರಿಗೆ ಹಾದಿ ತೋರಿಸ್ಬೇಕಾದಂಥ ಹಾದಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡೋದನ್ನ ನಾವು ಖಂಡನೆ ಮಾಡ್ತೀವಿ. ಇಲ್ಲಿರೋರೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಹಿಂದುಳಿದ ನಾಯಕರುಗಳನ್ನ, ಚಿಕ್ಕ ಸಮಾಜ ಯಾರಾದ್ರೂ ಇಬ್ರು ಬಂದಿಲ್ಲ ಅಂದ್ರೂ ಮಾಹಿತಿ ಕೊಟ್ಟಿದ್ದಾರೆ. ನೀವು ಡಿಸ್ಟ್ರಿಕ್ಟ್ ನೀಡಿದ್ಯಾ, ಡಿಸ್ಟ್ರಿಕ್ಟ್ ವೈಸ್ ಬಂದಾಗ ತಾವು ಅದನ್ನ ನಿಮ್ಮ ಜೊತೆಗೆ ಸೇರ್ತೀವಿ ಅಂತ ಹೇಳಿದ್ದಾರೆ. ಈಗ ನೀವು ಹೇಳಿದ್ರಿ ಸಮೀಕ್ಷೆ ಬಗ್ಗೆ ಕೆಲವು ಗೊಂದಲಗಳನ್ನ. ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು, ಯಾಕಂದ್ರೆ ಮೊನ್ನೆ ನಾನು ತಮ್ಮನ್ನೆಲ್ಲ ಭೇಟಿ ಮಾಡಿದ್ದೆ, ಎಲ್ಲ ಕೆಲವರು ಮಾಧ್ಯಮದವರಿಗೆ, ಎಕ್ಸ್ಟೆನ್ಷನ್ ಆಗ್ತದ ಅಂತ ಹೇಳಿ. ಎಕ್ಸ್ಟೆನ್ಷನ್ ರೈಟ್ಸು ನನ್ನ ಹತ್ರ ಇರಲ್ಲ ವೈಯಕ್ತಿಕವಾಗಿ, ಯಾಕೆಂದ್ರೆ ಅದು ಸರ್ಕಾರ ತೀರ್ಮಾನ ಮಾಡಬೇಕು. ನಮ್ಮ ಸ್ನೇಹಿತರು ನಗ್ತಾ ಇದ್ದಾರೆ. ನನ್ನ ಡಿಪಾರ್ಟ್ಮೆಂಟು ವಿ ಆರ್ ಜಸ್ಟ್ ವರ್ಕರ್ಸ್. ನನ್ನ ಡಿಪಾರ್ಟ್ಮೆಂಟಲ್ಲಿ ಇರ್ತಕ್ಕಂಥವ್ರು ನಮ್ಮ ವ್ಯವಸ್ಥೆನ ಸರ್ಕಾರ ಉಪಯೋಗ ಮಾಡಿಕೊಳ್ತದೆ. ದಕ್ಷಿಣ ಕನ್ನಡ, ಉಡುಪಿಯಲ್ಲಿ 2 ಕಡೆಗೆ ವಿಶೇಷವಾಗಿ, ಬೆಂಗಳೂರಲ್ಲಿ ಸಿಟಿ ಮತ್ತೆ ಮೈಸೂರಲ್ಲಿ ಯಾಕಂದ್ರೆ ದಸರಾ ಇತ್ತು, ಅಲ್ಲಿ ಟೇಕ್ ಆಫ್ ಆಗಿದ್ದು ಲೇಟ್ ಆಯಿತು, ಅದನ್ನ ನಮ್ಗೆ ಗೊತ್ತು. ಈಗಾಗಲೇ ಅವರು ಮುಂಚೂಣಿಗೆ ಬಂದ್ಬಿಟ್ಟಿದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಕೆಲವು ಸಮಸ್ಯೆಗಳಿರ್ತಕ್ಕಂಥದ್ದು ಟೆಕ್ನಿಕಲ್ ಇರ್ಬೋದು, ಕೆಲವೆಲ್ಲದೂ ಕೂಡ ತಮ್ಮನ್ನೆಲ್ಲ ಮಾತಾಡಿ ಅವತ್ತು DC ಅವ್ರ ಹತ್ರ ಹೋಗಿ ಮಾಹಿತಿಯನ್ನು ತಗೊಂಡು ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಾಗ ಕೊನೆಗೆ ಒಂದು ಡಿಸಿಷನ್ ಆಸ್ ಆನ್ ಟುಡೇ, ನಿನ್ನೆ 8ವರೆಗೆ ಸುಮಾರು 81% ಎಂಟೈರ್ ಸ್ಟೇಟ್ ಆವರೇಜ್ ಆಗಿದೆ. ಕೆಲವು ಕಡೆಗೆ 98% ಮಾಡಿದ್ದಾರೆ,
The least was about 38%, that is Bangalore, 68% Dakshina Kannada, 67-68%, ಉಡುಪಿ 62%. ನಿನ್ನೆಗೆ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಮೀಟಿಂಗ್ ತಗೊಂಡು ನಮ್ಮ ಇಲಾಖೆ ಮತ್ತು ವಿವಿಧ ಇಲಾಖೆಗಳು ಯಾರ್ಯಾರ ಕನೆಕ್ಷನ್ ಇದೆ ಎಲ್ಲದು ಮಾಡಿ ಇದನ್ನು 18ನೇ ತಾರೀಕುವರೆಗೂ ಎಕ್ಸ್ಟೆಂಡ್ ಮಾಡಿ ಯಾರ್ಯಾರು ಟೀಚರ್ಸು ಮಾಡಿದ್ದಾರೆ ಏನು ಸರ್ವೆಯನ್ನು ಮಾಡಿದ್ದಾರೆ ಅವರಿಗೆಲ್ಲರಿಗೂ ಕೂಡ ರಜವನ್ನು ಕೊಡ್ತಕ್ಕಂಥ ನನ್ನ ಲಿಮಿಟಲ್ಲಿ ನಿಮ್ಮ ಮಾಹಿತಿಗೆ 240 ಡೇಸ್ ಇದೆ. ಒಂದು ರೈಟ್ ಆಫ್ ಎಜುಕೇಷನ್ ಆ್ಯಕ್ಟಲ್ಲಿ 220 ಡೇಸ್ ವಿ ಹ್ಯಾವ್ ಟು ಟೀಚ್ ದಮ್. ಸೊ ನನ್ನ ಹತ್ರ ಇನ್ನೂ 12 ದಿವಸ 27 ದಿವಸ ಬಾಕಿ ಇದೆ. ನನಗೆ ಟೀಚಿಂಗಿಗೆ ಏನು ತೊಂದರೆ ಆಗೋದಿಲ್ಲ ಮಕ್ಕಳಿಗೆ. ಅದನ್ನೆಲ್ಲ ಲೆಕ್ಕ ತಗೊಂಡು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮೊನ್ನೆ ನೈಟ್ ಅದನ್ನು ಸಬ್ಮಿಟ್ ಮಾಡಿ, ಯಾಕೆಂದರೆ ಇಲ್ಲಿ ಬಂದಿದ್ದು ನಾನು ವೈಯಕ್ತಿಕವಾಗಿ ಯಾಕೆ ಬಂದೆ ಅಂದರೆ ಇಲ್ಲಿ ಇನ್ನೂ ಎಷ್ಟು ದಿವಸ ತಗೊಳ್ಬೋದು. ಆಮೇಲೆ ಇಲ್ಲಿ ವ್ಯವಸ್ಥೆಗಳು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದು. ನಿನ್ನೆ ಡಿ ಸಿ ಅವ್ರ ಹತ್ರ ಎಲ್ಲ ಮೊನ್ನೆ ಮಾತಾಡಿದ್ವಿ. ಅಸೋಸಿಯೇಷನ್ ಅವರು ಕೆಲವರು ಅಪಾರ್ಟ್ಮೆಂಟ್ಸ್ ಅವರೆಲ್ಲ ಬರಲೇಬೇಡಿ, ಅವ್ರು ವೈಯಕ್ತಿಕ ದೇ ಡೋಂಟ್ ಹ್ಯಾವ್ ರೈಟ್ಸ್. ದೆನ್ ಅವರು ಕೂಡ ಈಗ ಇಲ್ಲ ಬರಲಿ ಎಲ್ಲ ಮಾಡಲಿ ಅಂತೇಳಿ ಈಗೆಲ್ಲ ಶುರು ಮಾಡ್ಕೊಂಡೆ. ವೈಯಕ್ತಿಕವಾಗಿ ಕಾನ್ಸ್ಟಿಟ್ಯೂಷನ್ನ ರೈಟ್ಸ್ನ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಯಾರು ಅಪಾರ್ಟ್ಮೆಂಟ್ ಅವರು ಒಂದು ಅಸೋಸಿಯೇಷನ್ ಅವರು ನಾವು ಮಾಡೋದಿಲ್ಲ. ಆಮೇಲೆ ಇಲ್ಲಿ ಟೆಕ್ನಿಕಲ್ ನಿನಗೆ ಇನ್ನೊಂದು ಹೇಳ್ತೀನಿ, ಸುಮಾರು 12,000-15,000 ಐ ಥಿಂಕ್ ಡಿ ಸಿ ಅವ್ರು ಹೇಳ್ಬೋದು. ಅವರಿಲ್ಲಿ ಅಡ್ರೆಸ್ ಇಲ್ಲಿದೆ, ವಾಸ್ತವ್ಯ ಆಸ್ ಇಟ್ ಇಸ್ ಫಿಸಿಕಲಿ ದೇ ಆರ್ ನಾಟ್ ದೇರ್. ಬೇರೆ ಕಡೆ ಇದ್ದಾರೆ, ಅಬ್ರಾಡಲ್ಲಿ ಇದ್ದಾರೆ. ಅದು ದಟ್ ಇಸ್ ದ ಕಲ್ಚರ್ ಹಿಯರ್. ಇದೆಲ್ಲದಕ್ಕೂ ಕೂಡ ಸಮಸ್ಯೆಗೆ ಸಿ ಎಂ ಅವರು ಅದೇನೇ ಆಗಲಿ ನೀವು ಹೋಗಿ ನಮ್ಮ ರೂಲ್ಸ್ ಏನಿದೆ ಸ್ಟಿಕ್ಕರ್ ಅಂಟಿಸಿ ಅವ್ರ ಕಡೆಯಿಂದ ಬರಲಿಲ್ಲ ಅಂದರೆ ಅದಕ್ಕೂ ಕೂಡ ಕಾಲಮಿಗೆ ಉತ್ತರ ಕೊಟ್ಟ ಮೇಲೇ ದೆನ್ ವಿಲ್ ಟೇಕ್ ಎ ಡಿಸಿಷನ್ ಅಂತ. ಯಾಕೆಂದರೆ 10 ಇಯರ್ಸಿಗೆ ಒಂದ್ಸತಿ ಮಾಡಬೇಕು. ಮೊನ್ನೆ ಕೇಳಿದಾಗ ಕೋವಿಡ್